ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ 8th 9th ಮತ್ತೆ 5ನೇ ತರಗತಿ ಬೋರ್ಡ್ ಎಕ್ಸಾಮ್ ಏನಿದೆ ಅಥವಾ ಪಬ್ಲಿಕ್ ಎಕ್ಸಾಮ್ ಏನಿದೆ ಅದು ಪೋಸ್ಟ್ಪೋನ್ ಆಗಿತ್ತು. ಈಗ ನಾಳೆ ಸೋಮವಾರದಿಂದ ಎಕ್ಸಾಮ್ ಆಗತ್ತಾ ಅಂತ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ಕೂಡ ಸಿಕ್ಕಿದ್ರು, ಅವರು ಕೂಡ ಕೇಳ್ತಾ ಇದ್ರು ನಾಳೆ ಎಕ್ಸಾಮ್ ಇದೆಯಾ ಅಂತ. ನಾಳೆ ಎಕ್ಸಾಮ್ ಇಲ್ಲ, ಸೋಮವಾರ ಅಂದ್ರೆ ಮಾರ್ಚ್ 18ನೇ ತಾರೀಕಿಗೆ 5, 8 ಹಾಗೆ 9ನೇ ತರಗತಿಯ ಬೋರ್ಡ್ ಎಕ್ಸಾಮ್ ನಡೆಯಲ್ಲ. ಯಾಕಂತ ಹೇಳಿದ್ರೆ ನಾಳೆ ಕೋರ್ಟ್ ಹಿಯರಿಂಗ್ ಇದೆ. ಈಗ ನಾಳೆ ನಾವು ಅಂದ್ಕೊಂಡಿದೀವಿ ಏನಂತ ನಾಳೆ ಡಿಸಿಷನ್ ಅನೌನ್ಸ್ ಆಗ್ಬಹುದು, ಅಂದ್ರೆ ಬೋರ್ಡ್ ಎಕ್ಸಾಮ್ ಆಗ್ಬೇಕಾ ಅಥವಾ ಆಗೋದು ಬೇಡವಾ ಅನ್ನೋದ್ರ ಬಗ್ಗೆ ನಮ್ಮ ಕೋರ್ಟ್ನವರು ತೀರ್ಪನ್ನ ನೀಡ್ತಾರೆ. ಈಗ ತೀರ್ಪು ಕೊಟ್ಟ ನಂತರ ಈಗ ನಾರ್ಮಲ್ ಎಕ್ಸಾಮ್ ಆದ್ರೆ ನಾರ್ಮಲ್ ಆಗಿ ಪ್ರತಿ ವರ್ಷದ ಎಕ್ಸಾಮ್ ಅಥವಾ ಪಬ್ಲಿಕ್ ಎಕ್ಸಾಮ್ ನಡೆಸೋದಕ್ಕೆ ಅವಕಾಶವನ್ನ ಅಥವಾ ನಡೆಸಿದ್ರೆ ನಡೆಯುತ್ತೆ ಅಂತ ಕೋರ್ಟ್ನವರು ತೀರ್ಪನ್ನ ಕೊಟ್ರೆ ಅದರ ನಂತರ ಬೋರ್ಡ್ ಎಕ್ಸಾಮ್ ಆಗಿರಬಹುದು. ಈಗ ಯಾವುದೇ ಎಕ್ಸಾಮ್ ಆಗ್ಲಿದೆ ನಾರ್ಮಲ್ ಆಗಿ ಅಥವಾ ಬೋರ್ಡ್ ಎಕ್ಸಾಮ್ ನ ಡೇಟ್ ಏನಿದೆ ಅದು ನಾಳೆ ತೀರ್ಪಿನ ನಂತರ ಗೊತ್ತಾಗುತ್ತೆ. ಈಗ ನಾವು ಪ್ರೇ ಮಾಡ್ಬೇಕಾಗಿರೋದು ನಾಳೆ ಅದ್ರ ತೀರ್ಪು ಬರಲಿ ಅಂತ. ಯಾಕಂತ ಹೇಳಿದ್ರೆ ಮತ್ತೆ ಲೇಟ್ ಆದ್ರೆ ಮತ್ತೆ ವೇಟ್ ಮಾಡ್ತಾ ಇರಬೇಕು. ಸೊ ಕೋರ್ಟ್ನಿಂದ ತೀರ್ಪು ಬಂತು ಅಂತ ಹೇಳಿದ್ರೆ ಈಗ ಅದೇ ಎಕ್ಸಾಮ್ ಆಗತ್ತೆ, ಯಾವ ರೀತಿ ಆಗತ್ತೆ ಅದರ ಐಡಿಯಾ ಸಿಗತ್ತೆ. ಸೊ ರಿಲ್ಯಾಕ್ಸ್ ಆಗಿರಿ. ನಾಳೆ ಅಂದ್ರೆ 5, 8 ಹಾಗೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಇರಲ್ಲ. ಬಟ್ ನಾಳೆ ತುಂಬಾ ಇಂಪಾರ್ಟೆಂಟ್ ಡೇ. ಯಾಕಂತ ಹೇಳಿದ್ರೆ ಕೋರ್ಟ್ನಿಂದ ತೀರ್ಪು ಬರುತ್ತೆ, ಅದಕ್ಕೋಸ್ಕರ. ನಂತರ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.